ಬಾಗಿದ್ದೆ ಬವ್ವ ಬಾ. ಅಲ್ಲ ನೀವು ನೋಡಿದ್ರೆ ಒಯ್ತಾ ಕೂತಿದ್ರಲ್ಲ ಮುಯಿ ಕೊಟ್ಬಿಟ್ಟು ಬನ್ನಿ ಒಂದ್ಗಳು ಕೂತ್ಕೊಳ್ಳಿ ಮೇಲೆ ಹೋಗಿರಂತೆ. ಇಲ್ಲ ಕತೆ ಓಸಿ ಓದಾಯ್ತು ನಾವು ಬಂದು ನೀನೇನೋ ಬಾಬಾ ಅಂತ ಕೂರ್ಸ್ಕೊತಿದ್ದಿ. ಇಲ್ಲ ಇರು ಬರ್ತೀನಿ, ಇನ್ನೊಂದು ದಿವಸ ಬರ್ತೀನಿ. ನಿನ್ನ ಮಗಳೊಳೆ ಭಾರಿ ಚೆನ್ನಾಗವಳೆ, ಗೊಂಬೆ ಕಣ್ಣಂಗವಳೆ. ಅಲ್ಲ ಸಣ್ಣ ಹೆಣ್ಣಾಗಿತ್ತು, ಗೊಣ್ಣೆ ಸುರ್ಸ್ಕ ನಿಂತ್ಕೊತಿತ್ತು. ಈಗ ನೋಡಿದ್ರೆ ದೊಡ್ಡದಾಗದೆ ಸೊಪ್ಪು ಹಾಕಕ್ಕೆ ಬಂದಿವಲ್ಲ, ಭಾರಿ ಚೆನ್ನಾಗವಳೆ ಕತೆ. ಇನ್ನೇನು ಏನು ಜೋರಾಗೆ ಮಾಡ್ಬಿಟ್ಟಿದಿ, ಸುಮಾರಾಗಿ ಮಾಡ್ತೀನಿ ಅಂದ್ಬಿಟ್ಟು ಮಗಳೇನೋ ಕೈಗೆ ಬಂದವಳೆ. ಇನ್ನೇನು ಮಾಡಿ ಈಗ ಎಲ್ಲ ಮದ್ಗಿದ್ವೆ ಮಾಡಿ ಇಲ್ಲ ಓದಿಸಿಯ ಅಚ್ಚುಕಟ್ಟಾಗಿ ಒಂದು ವರ್ಷ ಬಾಣ್ತರ ಮಾಡಿಬಿಡೋದೆ ಹೈಸ್ಕೂಲ್ ಬಿಡಿಸ್ಬಿಟ್ಟು ಆಮೇಲೆ ಬೇಕಾರೆ ಮದುವೆ ಮಾಡೋದ ಮುಂದಿನ ವರ್ಷಕ್ಕೆ ಅಂತ ಹೇಳ್ತಾ ಕೂತವ್ರೆ. ಅದಕ್ಕೆ ನಾನು ಏನು ಮಾಡೋಕ್ಕೆ ಏನು ಬೇಡಕತೆ, ಬೇಕಾರೆ ಒಂದು 20 ವರ್ಷ ಆಗಲಿ, ಒಂದು 18-20 ವರ್ಷ. ಈಗಲೇ ಏನು ಮದ್ಗಿದ್ವಿ ಏನು ಬೇಡ, ಕಳೀಲಿ ಒಂದು 20 ವರ್ಷ ಆಮೇಲೆ ಮಾಡ್ಕೊಳಕೈತದೆ ಅಂತ ಹೇಳ್ತಾನೆ. ನಮ್ಮ ಅತ್ತೇನು ನಮ್ಮ ಅವ್ವನೂ ಏನು ಆಟ ಆಡಿ ಕೂತವ್ರೆ. ಅದು ಏನು ಮಾಡಬೇಕೋ ಗೊತ್ತಿಲ್ಲ. ಈಗಲೇ ಏನು ಮದುವೆ ಮಾಡಿ ಇರ್ಸ್ಕೊ ಮನೇಲಿ. ಓದ್ತೀನಿ ಅಂದರೆ ಓದಿಸು, ಈಗಿನ ಕಾಲದಲ್ಲಿ ಒಂದು 4 ಅಕ್ಷರ ಬೇಕು. ಇಲ್ಲ ಅಂದರೆ ಓದ್ಗಿದಾಕಿಲ್ಲ ಅಂದರೆ ಮನೇಲಿ ಇರ್ಸ್ಕೊ. ಏನು ಎಷ್ಟನೇ ಕ್ಲಾಸ್ ಈಗ? 9ನೇ ಕ್ಲಾಸು. 9ನೇ ಕ್ಲಾಸಾ? ನಾನಿರೋ ಒಂದು 6-7 ಅನ್ಕೊಂಡಿದ್ದೆ. ಏನು ಮಾಡೋ ಗೊತ್ತಾ, ಇದೊಂದು ವರ್ಷ ಓದಿಸ್ಬಿಡು, ಮುಂದಿನ ವರ್ಷ ಒಂದು ವರ್ಷ ಓದಿಸ್ಬಿಡು, ಒಂದು SLC ಮಾಡ್ಕೊಳ್ಳಿ. ಆಮೇಲೆ ಬೇಕಾದ್ರೆ ಓದ್ತೀನಿ ಅಂದರೆ ಒಂದಷ್ಟು ಓದಿಸುವೆ, ಇಲ್ಲ ಅಂದರೆ ಬೇಡ ಅಂದರೆ ಇಟ್ಕೊಂಡಿಸ್ಕೊಳ್ವೆ. ನಾನು ಹಂಗೆ ಹೊಡೆದಾಡ್ತಾನೆ ತಾಳುವುದು ಎಲ್ಲವ SLC ಗಂಟ ಓದ್ಕೊತಾವಲ್ಲ ಐಕ್ಳು. ಇವಳು ಓದ್ಕೊಳ್ಳಿ, ನಮ್ಮ ಊರಲ್ಲೆಲ್ಲವ ದೊಡ್ಡದಾಗಿರೋ ಐಕ್ಳೆಯ ಇವಳೊಬ್ಳೆಯ, ಇವಳು ಇನ್ನೊಂದು ಹೆಣ್ಣು ಅದೇ ಅಷ್ಟೇ ಇದ್ದಿದ್ದು. ಈಗ ಇನ್ನೊಂದು ದೊಡ್ಡದಾದ್ರೆ ಎಲ್ಲ ದೊಡ್ಡದಾದಂಗೆ ಕ್ಲಾಸಲ್ಲಿ ಎಲ್ಲವ ಸ್ಕೂಲ್ ಹೋಯ್ತಾ ಕೂತವೆ. ನಮ್ಮ ಅಟ್ಟಿಯವ್ರುವೆ, ನಮ್ಮ ಅತ್ತೆ, ನಮ್ಮ ಮಾವ, ಆಮೇಲೆ ನಮ್ಮವ್ವ ಎಲ್ಲವ ಬೇಡ ಬೇಡ ಅನ್ಕೊಂಡು ಕೂತವ್ರೆ. ಈ ಸ್ಕೂಲ್ ಬೇಡ ಏನು ಬೇಡ, ಅಲ್ಲಿಗೆ ಬೇರೆ ಏನಕ್ಕೆ ಐಕ್ಳು ಹಾಳಾಗೋಯ್ತವೆ ಅಂತ ಹೇಳ್ತಾ ಕೂತವ್ರೆ. ಅವ್ರಿಗೇನು ಗೊತ್ತಾಯ್ಕಿಲ್ಲ, ಆಗ್ಲೂ ಕಾಲದಲ್ಲಿ ಹೆಂಗೆ ಆಡ್ತಿದ್ರು ಹಂಗೆ ಆಡ್ತಾರೆ. ನೀನು ಹಂಗೆ ಅಡಿಯ ಸರಿ, ನಿನ್ನಿಷ್ಟ. ಇನ್ನೇನು ಮತ್ತೆ ಅಲ್ಲ ಮಧ್ಯಾಹ್ನ ಜೊತೆ ಬಾ ಅಂತಂದಿಲ್ವಾ? ಊಟನೂ ಮಾಡಿಲ್ಲ ಏನು ಮಾಡಿಲ್ಲ, ಸೊಪ್ಪಾಕ್ಬಿಟ್ಟಿವಿ ಅಂದ್ಬಿಟ್ಟು ಆಚೆನೆ ನಿಂತ್ಕೊಂಡು ಮಾತಾಡ್ತಾ ಕೂತಿದ್ದಿ. ಮಧ್ಯಾಹ್ನದಲ್ಲೇ ಬಂದಿದ್ರೆ ಊಟ ಪಟ್ಟ ಎಲ್ಲ ಮಾಡ್ಕೊಂಡು ಆಮೇಲೆ ಇದು ಮಾಡ್ಬೋದಾಗಿತ್ತು. ನಾವು ಮಧ್ಯಾಹ್ನ ಸಾಸ್ರ ಮಾಡ್ಬಿಟ್ಟು ಆಮೇಲೆ ಸೊಪ್ಪಕ್ಕ ಸಂಜೆ ಆಮೇಲೆ ಹಾಕದ ಅಂದ್ಬಿಟ್ಟು ಸಂಜೆ ಮೇಲೆ ಹಾಕಿವಿ ಸೊಪ್ಪ. ನೀವು ನೋಡ್ರೆ ಈಗ ಬಂದಿದ್ದೀರಿ. ನೀವು ಸೊಸೆ ಒಳ್ಳೆ ಭಾರಿ ಚೆನ್ನಕವಳೆ, ಭಾರಿಯ ಸೈಲೆಂಟು. ಹಂಗೆಯ ಭಾರಿ ಸೈಲೆಂಟು. ಹೆಸ್ರೇನು? ಸೀತಾ. ಹೆಸ್ರೊಳೆಯ ಭಾರಿ ಚೆನ್ನಕದಲ್ಲ, ಸೀತಾ ಚೆನ್ನಾಗದ ಹೆಸರು. ನೋಡಕ್ಕೂ ಭಾರಿ ಲಕ್ಷಣವಾಗದೆ. ರವಿಗೂ ಈ ಹೆಣ್ಗೂ ಭಾರಿಯ ಚೆನ್ನಾಗಿರೋ ಜೋಡಿ ಆಯ್ತದೆ ಅಲ್ವಾ? ಬನ್ನಿ ಒಂಚೂರು ಊಟ ಮಾಡ್ಕೊಳ್ಳಿ, ಸೊಪ್ಪು ಹಾಕಿದ್ರೆ ಏನಾಯ್ತು ಆಮೇಲೆ ಹೋಗಿ ನೀರು ಇಟ್ಕೊಳ್ಳಿರಿ. ಇಲ್ಲ ಕತೀರು, ಅದೇ ಹಬ್ಬ ಅದಲ್ಲ, ಹಬ್ಬಕ್ಕೆ ಇನ್ನೊಂದ್ಸಲ ಮಾಡ್ಕೆ ತೆಗಿಬೇಕಾಯ್ತದೆ. ಅದಕ್ಕೆ ನಾವು ಹೋಗ್ತೋಗ್ಲಿ ಮಾಡ್ಕೊಂಡಿಲ್ಲ, ಹಳೆ ಮನೆದೆಲ್ಲ ಮುಡ್ಸ್ಕೊಂಡಿಲ್ಲ. ಈಗ ಮುಂದಿನ ತಿಂಗಳು ಹಬ್ಬ ಬರ್ತದಲ್ಲ, ಅದಕ್ಕೆ ಬೇರೆ ಮಾಡ್ಕೆ ತೆಗಿಯೋರು. ಈಗ ಮಾಡ್ಕೆ ತೆಗ್ದೀವಿ, ಆಗ ಗೋಡೆಗಿಡ ತೊಳ್ಕೊಂಡು ಗೋಡೆ ಮನೆ ತೊಳ್ಕೊತೀವಿ. ಅದಕ್ಕೆ ಸುಮ್ಮನೆ ಯಾಕೆ ಹೋಗ್ತೋಗ್ಲಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಹಂಗೆ ಮಾಡಿದಾಕತ್ತೆ. ಸುಮ್ಮನಿರು, ಇನ್ನೊಂದ್ಸರಿ ಯಾವತ್ತರ ಮಾಡ್ಗಿಡ್ಗೆ ತೆಗೆದ್ಮೇಲೆ ಬರ್ತೀನಂತೆ, ಆಮೇಲೆ ಉಣ್ಕೊಬೈತೀನಿ. ಸರಿ, ನೀನು ಸೊಸೆನೂ ಕರ್ಕಬಾ, ರವಿನೂ ಕರ್ಕ ಬರುವೆ. ನೀನು ಹೊಲಕ್ಕೆ ಹೋಗಿದಾಕತ್ತೆ. ಏನು ನಂಟ್ರಿಲ್ಲವ ಇಷ್ಟೇ ಇನ್ನೂ ಇದ್ದಾರು? ಸುಮಾರು ಜನ ಬಂದಿದ್ರು ನಂಟ್ರು ಪಂಟ್ರಲ್ಲವ. ಮಧ್ಯಾಹ್ನದಲ್ಲೇ ಎಲ್ಲ ಊಟ ಗಿಟ ಮಾಡ್ಕೊಂಡು ಹೋದ್ರು. ಸಂಜೆ ಸೊಪ್ಪು ಹಾಕೋದು ನಾವು ಸೊಪ್ಪು ಹಾಕತ್ತೀವಿ ಮನೇಲಿರೋರು. ಅದೇ ಸಣ್ಣ ಪುಟ್ಟವರು ನಮ್ಮ ಬಿದಿಗೆ ಪಕ್ಕದ ಬಿದಿಗೆ ಬೇಕಾಗಿರೋರಿಗೆಲ್ಲ ಹೇಳಿದೆ, ಎಲ್ಲ ಬಂದ್ಬಿಟ್ಟು ಹೋದ್ರು. ನಾನು ಅದಕ್ಕೆ ಗಿರ್ಜಾ ಬರ್ನೇ ಇಲ್ವಲ್ಲ ಹೇಳಿ ಕಳಿಸಿದ್ರು ಅನ್ಕೊಂಡೆ ಬಂದೆಲ್ಲ ಗ್ಯಾಪ್ ಉನ್ಸ್ಕೊಂಡು. ನಮ್ಮ ಒಟ್ಟಿ ಕರೆಯಕ್ಕೆ ಎಲ್ಲಕ್ಕೂ ಬಂದಿದ್ದೀರಿ, ಬರ್ದನೆ ಹಿರಾಕದ ಇರ್ದೆ ಹೋದ್ರೆ ನೀರು ಬಿಟ್ಟಿಯ ನೆನ್ನೆಂದು ಹೇಳಿದೆ, ಬೆಳಗ್ಗೆನು ಹೇಳಿದೆ. ಅದಕ್ಕೆ ಯಾಕತ್ತೆ ಕಿವುಡಬ್ಬ ಬರ್ನೇ ಇಲ್ವಲ್ಲ? ಅವ್ವ ಸಂಜೆಗೆ ಬರ್ತೀನಿ ಅಂತು, ನಮ್ಮ ಜೊತೆಗೆ ಬರ್ತೀನಿ ಅಂತ ಒಂಟಿ ಕಡಿತು. ಏನೋ ಕಣೆ ಸಂಜೆಗೆ ಬರ್ತೀನಿ, ನೀವು ಹೋಗಿ ನನ್ನ ಮೇಲೆ ಮಾತಾಡ್ಸ್ಕೊಂಡು ಮುಯ್ಗಿ ಕೊಟ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಹೋಯ್ತು. ಅವತ್ತುವೇ ಅದೇ ತೋಟದಲ್ಲಿ ಇದ್ದಿದ್ದು ಏನೋ ಕೊಬ್ಬರಿಕಾಯಿ ಅಂದ್ಬಿಟ್ಟು ಬೆಲ್ಲನೂ ಕೊಬ್ಬರಿಕಾಯಿನೂ ತಂದಿತ್ತು ನಿಮ್ಮೇನು ತಿನ್ಲಿ ಅಂತ. ಅದಂತೂ ಹಾಳಾದ್ದು, ತಿನ್ನಕ್ಕೂ ಇಲ್ಲ ಮಾಡಕ್ಕೂ ಇಲ್ಲ, ಬೇಡ ಬೇಡ ಅಂತ ಏನು ಮಾಡ್ತದೆ. ಕೊಟ್ಟರುವೆ ಒಂಚೂರು ಕಡ್ಕೊತದೆ, ಕಡ್ಕೊಂಡು ಸಾಕು ಕಣವ ಅಂತದೆ. ಎಷ್ಟು ಕಡೆ ಉದ್ಗಿದ್ದನ್ ಕಣ್ಣೆಲ್ಲ ತಿನ್ಸು. ಎಷ್ಟು ದಿವಸ ಆಗಿರೋದು? ಒಂದು ತಿಂಗಳಾಗದೆ ಅಷ್ಟೇ. ಒಳ್ಳೆ ಚೆನ್ನಾಗಿ ಬಾಣ್ತನ ಮಾಡಿದ್ದಕ್ಕತೆ. ಈ ಓಸಿ ಚೆನ್ನಾಗಿರೋದ ನಾವು ಕೊಟ್ಟಿರೋದನ್ನೆಲ್ಲ ತಿಂದಿದ್ರೆ ಅದು ಬೇಡ ಇದು ಬೇಡ ಚಂದಿಲ್ಲ ಇದು ಚಂದಿಲ್ಲ. ಬಾಡಿನ ಹೆಸರು ಕೊಟ್ರೆ ಚುಂಗ್ ಹೊಡಿತದೆ ಅಂತ ತಿನ್ನಕ್ಕೆಲ್ಲ ಹಾಳದ್ದು. ಬರೀ ಆ ಕೋಳಿ ಬಣ್ಣ ಹೆಸರು ಉಣ್ತದೆ ಒಂದಿಷ್ಟ, ಅಂದ್ಬಿಟ್ರೆ ನೀನು ಹುಣ್ಣಕ್ಕಿಲ್ಲ. ಏನು ಕೊಟ್ರು ಬೇಡ ಚಂದಿಲ್ಲ, ವಾಸನ ಚುಂಗು ಅಂತದೆ. ಅಲ್ಲ ಕರ್ಮಿ ಸಾರು ಸಿಡ್ಡಿ ಸಾರನ್ನೆಲ್ಲ ಕೊಡ್ತೀನಿ, ಹುಣ್ಣಕ್ಕಿಲ್ಲ ಹಾಳದ್ದು. ಹೋಗ್ಲಿ ಅದು ಉಣ್ಜಾರು ಇರಲಿ. ಇದನ್ನೇ ಹಚ್ಕಟ್ಟಾಗಿ ತರಕಾರಿ ಸಾರು ಅದನ್ನ ಮಾಡ್ಕೊಡು, ತರಕಾರಿ ಹುರ್ಕೊಡು, ಬೆಣ್ಣೆ ತುಪ್ಪ ಹಚ್ಕಟ್ಟಾಗಿ ತಿನ್ಸು. ಇನ್ನೇನು ಮಾಡೋಕ್ಕಾಗ್ತದೆ, ಬಾಡು ಮೇಲೆ ತಿನ್ನಿಲ್ಲ ಅಂದರೆ. ಆಗ್ಲಿಂದ ಪಾಠ ಮಾಡಿದೆ, ಇನ್ನೇನು ಮಾಡ್ತಿದ್ದೆ ನೀನು? ಅಯ್ಯೋ ಆಗ ಹೊಸ ತಿಂತಿತ್ತು ಸಣ್ಣದ್ರಲ್ಲಿ, ಬತ್ತ ಬುಟ್ಟೆ ಬಿಡ್ತು. ಸರಿ ಕತೆ ಅಲ್ಲಿ ಉದ್ದಿನ ಕಳವೆ ಮೇಲೆ ಅಟ್ಲೆ ಮೇಲೆ ಹುಳಿಕಾಳು ಉದ್ದಿನ ಕಾಳು ಮಡಗಿವಿ. ನಮ್ಮ ಹೊಟ್ಟೆಯವ್ರನ್ನ ಹತ್ತಿಸ್ಬಿಟ್ಟು ಇಡಿಸ್ಕೋಬೇಕು, ಇಲ್ಲಾಂದ್ರೆ ಈಗಲೇ ತರನು ತಂದ್ಕೊಟ್ಟಾನಂತೆ. ಎರಡೇ ದೊಡ್ಡದಾಗಿರೋದಕ್ಕೆ ಸೊಪ್ಪಕ್ಕ ಕರೀತಾರಲ್ಲ, ಆಗ ಓದೋದಾಗ ತಕೊ ಕೊಟ್ಬಿಡ್ತಿದ್ದೆ. ಹೆಂಗಿರು ಬೆಳಿತಿದ್ವಲ್ಲ, ಹೊಟ್ಟೆಲಿ ಇರ್ತಿದ್ವಲ್ಲ, ಯಾರು ತಿನ್ನಕ್ಕಿಲ್ಲ. ತಿಂದ್ರೆ ನಾವು ಮಾಡೋಣ ಚುಚ್ಚು ತಿಂತಾಳೆ, ನಾವು ಮಾಡಿದ್ರೆ ಮಾಡಿದ್ರಿಲ್ಲ. ನಾವು ನಟ್ಟಿ ಕೊಟ್ಟಿರ್ತೀರ ಅವನೇ ಮಾಡಿದಾಗ ತಂದು ಕೊಡ್ತಾಳಲ್ಲ, ಅದೇ ತಿನ್ಕತ್ತಿದ್ದೋ. ಈಗ ನೋಡ್ಬೇಕು ನನ್ನ ಸೊಸೆ ಅವಳೆಲ್ಲ ತಿನ್ಗಿಂತೀನಿ ಅಂದರೆ ಮಾಡ್ಕೊತೀವಿ ಅಷ್ಟೇ. ಏನು ಬಿಡು, ನಾವು ಒಳ್ಳೆ ಸೊಸೆನೇ ಸಿಕ್ಕೊಳ್ಳೇಕತ್ತೆ. ಏನು ಜಗ್ಗಿಗಳು ಗಂಟೆ ಆಗ್ಬಿಟ್ಟಿದ್ರೆ ಭಾರಿ ಹಿಂಸೆ ಆಗ್ಬಿಡೋದು. ಹೋಗಿದ್ಯಾ? ಯಾವಾಗ ಬಂದಮಿ? ಅಕ್ಕ ಬನ್ನಿ, ಈಗ ಸ್ವಲ್ಪ ಹೊತ್ತಲ್ಲಿ ಬಂದೆ ಕತೆ. ಏನು ಊಟ ಗಿಟ ಎಲ್ಲ ಮಾಡಿದ್ರಾ? ಇಲ್ಲ ನಾನು ಊಟ ಗಿಟ ಏನು ಮಾಡಿಲ್ಲ, ಮುಯ್ ಕೊಟ್ಬಿಟ್ಟು ಹೋಗದ ಅಂತ ಬಂದೆ.
ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದ್ರಿ ಕಂತ ಕಾಳಿ ಊಟ ಮಾಡ್ಬಿಟ್ಟು ಎಲ್ಲ ಹೊಂಟೋಗಿ ಮಾಡಿರೋಡ್ಗೆ ತಿನ್ನೋರು ಯಾರಿದ್ದಾರು ಹೇಳಿ ನಿಮ್ಮ ಮಧ್ಯದಲ್ಲೇ ಬನ್ನಿ ಅಂತ ಎಲ್ಲವ ಕೆಲಸ ಮುಗಿಸ್ಕೊಂಡು ಹೊಲದಿಂದ ಈಗ ಬಂದ್ಬಿಟ್ಟು ಉಣ್ಣಕ್ಕೂ ಇಲ್ಲ ತಿನ್ನಕ್ಕೂ ಇಲ್ಲ ಹಂಗೆ ಹೊಂಟೋದ್ರೆ ನಿಮ್ಮ ಬುಟ್ಟನ ಊಟ ಮಾಡ್ಕೊಂಡು ಹೋಗಿ ನಡೀರಿ ನೀವು ನಿಮ್ಮ ಮುಯಿ ಕೊಟ್ರೆ ಯಾರು ಇಸ್ಕೊಂಡರು ನಾನು ಯಾರಿಗಾಗಿ ಮಾಡಿರೋದು ಹೊಲ್ಕ್ ಹೋಗಿದ್ದಿಲ್ಲ ಕಂತಕೋ ಅದೇ ಊರಿಗೆ ಹೋಗಿದ್ದೆ ನನ್ನ ಮಗಳು ಮನೆಗೆ ಗೊತ್ತಾಗೋಯ್ತು ಅಲ್ಲಿಂದ ಬರೋಗಂಟ ಅಲ್ಲ ಕನಕ ರಾತ್ರಿನೇ ಇದ್ದಲ್ಲ ವಾತಾವರಣಕ್ಕೆ ಹೋಗಿದ್ದೆ ವಾತಾವರಣಕ್ಕೆ ಹೋಗ್ಬಿಟ್ಟು ಏನೋ ಮುಖ್ಯವಾದ ವಿಚಾರ ಮಗಳ ಜೊತೆ ಮಾತಾಡ್ಬೇಕಾಯ್ತು ಮಾತಾಡ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ ಉಳ್ದಿಲ್ ಕಳ್ಳಿಲ್ಲ ಸರಿ ಕತೆ ಬರೋದು ಬಂದಿದ್ದು ಇಲ್ಲಿ ಗಂಟ ಊಟ ಮಾಡ್ಕೊಂಡು ಅಚ್ಚುಕಟ್ಟಿಗೆ ಸ್ವಲ್ಪ ತಿದ್ಬಿಟ್ಟು ಹೋಗುವೇರು ಪುರಿ ಉಂಡೆ ಎಳ್ಳುಂಡೆ ಕಳ್ಗಿಲೆ ಉಂಡೆ ಏನಾರು ಕೊಡೋದ ಅಂತಂದ್ರೆ ನೀವು ನೋಡ್ರಿ ಏನು ತಿನ್ನಕ್ಕಿಲ್ಲ ಅಂದ್ಬಿಟ್ಟು ಹಂಗೆ ಕೂತಿದ್ದೀರಲ್ಲ ಸರಿ ಸರಿ ಕತೆ ತಾಳಿ ಬಾಳಿಗೆಲ್ಲ ಏನು ತತ್ತೀರಿ ನೀನು ಏನು ತಲೆ ಕೆಡ್ಸ್ಕೊಬೇಡ ಇನ್ನೊಂದಿನ ಯಾವತ್ತಾರು ಬಂದ್ಬಿಟ್ಟು ಕುತ್ಕೊಂಡು ಆಮೇಲೆ ಹೋಯ್ತೀವಂತೆ ಹೋಗು ನಾಲ್ಕು ಬಂದಿರ್ತಾರೆ ಅವ್ರನ್ನ ನೋಡಿ ಹೋಗು ಆಮೇಲೆ ಬೇಜಾರು ಮಾಡ್ಕೊಂಡಳ ಏನೋ ಅನ್ಬಿಟ್ಟು ಹಂಗೆ ಬಂದಿದ್ದು ಬರಂಗಿತ್ತಿಲ್ಲ ಬಾರಿ ಚೆನ್ನಾಗಿ ಮಾತಾಡ್ತಿದ್ದೆ ತಕ್ಕ ಗಿರ್ಜಾ ಏನಾರುವಾಗ್ಲಿ ನಾವು ಎಲ್ಲಕ್ಕೂ ಬಂದಿವಿ ನಿಜವಾಗ್ಲೂ ಇವತ್ತು ತೀರ್ಮಾನ ಮಾಡಿದೆ ನೀನು ಬರ್ಗಿರ್ನಿಲ್ಲ ಅಂತಿದ್ರೆ ನಾವಂತೂ ಬರ್ತಿಲ್ಲ ಯಾವ್ದು ಕರಕ್ಕುವೆ ಏನೋ ಮಗನ ಮದುವೆ ಆಗೋಯ್ತು ಮಗಳು ಮದುವೆ ಆಗೋಯ್ತು ಹಂಗೆ ಇದ್ದು ಬಿಡೋದ ಅನ್ಕೊಂಡೇನೋ ಯಾಕೆ ಬಾಣ್ತನ ಬಸ್ಬಿಡ್ತಾನ ಅವು ಕರೆಯಕ್ಕಿಲ್ವಾ ನಿಮ್ಮ ಮಗಳಿಗೆ ಆಮೇಲೆ ನೀನು ಸೊಸೆನ ಕಳಿಸೋದು ಕರೆಯೋದು ಕರೆಯಕ್ಕಿಲ್ವಾ ಅಲ್ಲ ಬಂದಿಲ್ವಾ ಈಗ ಚೆನ್ನಾಗಿ ಮಾತಾಡ್ತಾ ಇದ್ದೀಕಂತಕೋ ಏನೋ ಗಿರ್ಜಾ ನೀನು ಸೊಸೆ ಹೆಂಗೆ ಅಕ್ಕ ನೀನೇ ನೋಡ್ತಾ ಇದ್ದಿ ಹೆಂಗೆ ಅಂತ ನಾನು ಬೇರೆ ಕೇಳ್ತಾ ಇದೆಯಲ್ಲ ನೋಡು ಚೆನ್ನಾಗಿ ಮಾತಾಡ್ತಿದ್ದಿ ಕಣಮಿ ಒಕ್ಕಂದಲ್ಲೆಲ್ಲ ಹೆಂಗೆ ಅವಳೇ ಅಲ್ವಾ ಮನೆ ಕೆಲಸನೆಲ್ಲ ಮಾಡ್ಕೋಗೋದು ಇವಳೆಯ ನನಗಂತೂ ಈಗ ಆರಾಮು ನಾನು ಏನು ಮಾಡೋಕ್ಕಿಲ್ಲ ಆಳು ಕಾಳು ಬಂದರೆ ಇವಳೆಯ ಅಡುಗೆಗೆ ಎಲ್ಲ ಮಾಡೋದು ಆಮೇಲೆ ಎಲ್ಲ ಕೆಲಸನೂ ಇವಳೆಯ ಮಾಡೋದು ಈಗ ಬಾಕ್ಲು ನೀರು ಹಾಕೋದು ಕಸ ಗುಡಿಸೋದು ಮನೆ ಒರೆಸೋದು ಬಟ್ಟೆ ಒಗೆಯೋದು ಮನೇಲಿ ಪ್ರತಿಯೊಂದು ಕೆಲಸನೂ ಒಂದು ನಮ್ಮ ಕೈ ಮಾಡ್ಸೋಕ್ಕಿಲ್ಲ ನನಗಂತೂ ಭಾರಿ ಹಿಂಸೆ ಆಗ್ಬಿಡ್ತು ಮೊದಲು ಈಗಂತೂ ಭಾರಿ ಆರಾಮಾಗಿವ್ನಿ ಹಂಗೆ ನಿನಗಂತೂ ಸರಿ ಆಯ್ತು ಕಂತಕೋ ಬಂದ್ ಬದಲಾಗಡೆ ಹೇಳ್ತಿದ್ದೆ ಯಾ ಕಾಲಕ್ಕೆ ನಂಗೆ ಕೆಲಸದಿಂದ ಮುಕ್ತಿ ಸಿಕ್ಕದು ನಾನು ಇರಾಗಂಟ ಗೈದೆ ಸಾಯ್ಬೇಕು ಅಂತ ಈಗಾರುವೆ ಸೊಸೆ ಸಿಕ್ಕುದಲ್ಲ ಪರವಾಗಿಲ್ಲ ಕಣ್ಗಿಜ್ಜೆ ಒಳ್ಳೆ ಪರವಾಗಿಲ್ಲ ಕಂತಕೋ ಏನಾರು ಆಗ್ಲಿ ಒಳ್ಳೆ ಸೊಸೆನ ಸಿಗೋಳೆ ಕತೆ ಅಲ್ಲ ಇಷ್ಟಲ್ಲಿಯೇ ಸೊಸೆಗೆ ಒತ್ತನೆಲ್ಲ ಕಲ್ಸ್ಬಿಟ್ಟ ಮೊದ್ಲೇ ಮಾಡ್ತಿದ್ಲು ಕಂತಕೋ ಎಲ್ಲ ಕೆಲಸನೂ ಮಾಡೋಳು ಎಲ್ಲ ಕೆಲಸನೂ ಕಲ್ತವಳೆ ನಾವೇನು ಎಲ್ಲ ಕೆಲಸನೂ ಕಲ್ತ ಮೇಲೆ ಇನ್ನೇನು ಹೇಳ್ಕೊಡೋದು ಎಲ್ಲರೂ ಕಲ್ತ್ಕೊಂಡ್ ಬಂದವಳೆ ಕಂತಕೋ ಪರವಾಗಿಲ್ಲ ಕಾಲದಲ್ಲಿ ಒತ್ತನ ಗಿತ್ತನ ಎಲ್ಲ ಕಲ್ತ್ಕೊಂಡು ಸಿಗೋವು ಕಷ್ಟ ಎಲ್ಲನೂ ಕಲ್ತದೆ ಅಂತಿದಿ ಇನ್ನೇನು ಆರಾಮಾಗಿರೋದೆ ಏನೋ ಅತ್ತೆ ಅಂತೂ ಹೊಟ್ಟಿನ ಆರಾಮಾಗಿ ನಿದ್ದೆ ಮಾಡೋದೆ ಕಾಲು ಹಿಡ್ಕೊಂಡು ಹಂಗ ಅಂದ್ಬಿಟ್ಟು ಹೊಟ್ಟಿನ ಕುತ್ಕೊಳಕ್ಕಾಗದ ಹೊಲ್ದ ಮನೆ ಕೆಲಸ ಇರ್ಬೇಕೆ ಹೊಲಕ್ಕೆ ಹೋಗ್ಬೇಕು ಕಂತಕ್ಕೋ ಈಗೇನೋ ಸ್ವಲ್ಪ ದಿವಸ ಹಟ್ಟಿಲಿದ್ದು ಕಾಲ ಕಳ್ಕೊಂಡು ಆಮೇಲೆ ಹೋಗೋಕ್ಕಾಯ್ತದೆ ಈ ಹಬ್ಬ ಅದೆಲ್ಲ ಅದು ಮುಗಿಸ್ಕೊಳಕ ಸುಮ್ಮನೆ ಆಗಿವ್ನಿ ಹೊಲ್ಕ್ಕೆ ಹೋಗ್ಬೇಕು ನಾನುವೇ ಅಲ್ಲ ಮನೆ ಕೆಲಸ ಎಲ್ಲನೂ ನಾನಿದ್ ಮಾಡೋನು ಅತ್ತೆನೂ ದಿನ ಕೆಲ್ಸಕ್ಕೆ ಮಾಡ್ಕೊಡ್ತಾರೆ ತಾನೆ ನನಗೂ ಏನಾರು ತರಕಾರಿ ಕೊಟ್ಟು ಅಡುಗೆ ಮಾಡ್ಕೊಡೋದು ಕಸ ಗುಡಿಸ್ಕೊಟ್ರೆ ಮನೆ ಒರೆಸ್ಕೊಡೋದು ಇಲ್ಲ ಬಟ್ಟೆ ಹೋಗ್ಕೊಡ್ತಾರೆ ನಾನು ಜಾಸ್ತಿ ಹಾರಾಕದಾಗ ಮಾಡ್ಕೊಡ್ತೀನಿ ತಾನೆ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಪರವಾಗಿಲ್ಲ ಅತ್ತೆ ಯಾರ ಮುಂದೆನೂ ಬಿಟ್ಕೊಡ್ತಾ ಇಲ್ಲ ಒಟ್ಟಿಗೆ ರವಿ ಕಂಡಾಗ್ಲೆಲ್ಲ ಹೇಳ್ತೀನಿ ನಿಂದು ಹೇಳ್ತೀನಿ ಕರ್ಕೊಬಲ್ಲ ಅಂತ ಉಂಕನಮ್ಮ ನಾಳೆ ಕರ್ಕೊಬತ್ತೀನಿ ಅಂದ್ಬಿಟ್ಟು ಕದ್ದು ಹಾಡ್ತಾನೆ ಬವ್ವ ಮಗ ಬಾ ಹಟ್ಟಿಗೆ ಸರಿ ಕನಕ ಕಳಿಸ್ತೀನಿ ಬಿಡು ನೀನು ಸೊಸೆ ತೋರಿಸ್ಬೇಡ ಹಟ್ಟಿದೆ ಕೂತ್ಕೋ ಅಲ್ಲ ಕನಕ ಹಂಗಂದಿದ್ರೆ ಕರ್ಕೊಬತ್ತಿದ್ನ ಇಲ್ಲಿಗೆ ಚೆನ್ನಾಗಿ ಮಾತಾಡ್ತಿದ್ದಿ ಕಂತಕೋ ಅಕ್ಕ ನೀನೇ ಬಾ ಮನೆಗೆ ಕಿಪಿನ ಕಾಯಿಸ್ತೀನಿ ಕುಡ್ಕೊ ಹೋಗುವಂತೆ ಅಯ್ಯೋ ಕಾಪಿನೂ ಬೇಡ ಏನು ಬೇಡ ಕತೆ ಬತ್ತೀನಿ ತಾಳು ಓದ್ತಾಯ್ತದೆ ಸರಿ ಕತೆ ನಾನು ಬರ್ತೀನಿ ಬರದ ಅದಾಮೇಲೆ ಹೋಗಿರಿ ಇಲ್ಲ ಕತೆ ಓದ್ತಾಯ್ತದೆ ಇರು ಬರ್ತೀವಿ ಇನ್ನೊಂದು ದಿವಸ ಮುಂದುವರಿಯುವುದು ಹಂಗೆ ವಿಡಿಯೋ ಗೀತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರದ ಮತ್ತೆ